ಯಾರನ್ನೆಲ್ಲ ಭೇಟಿಯಾಗಿದ್ರಿ? ನಿನ್ನೆ ನಮ್ಮ ನ್ಯಾಷನಲ್ ಫೆಡರೇಷನ್ ಆಫ್ ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ಸ್ದ ಎಕ್ಸಿಕ್ಯೂಟಿವ್ ಕಮಿಟಿ ಮೀಟಿಂಗ್ ಇತ್ತು. ಅದಕ್ಕಂತ ಬೆಂಗಳೂರಿಗೆ ಬಂದಿದ್ದೆ ನಾನು. ಕ್ಷಮಾ ಮಾಡಿ, ದೆಹಲಿಗೆ ಬಂದಿದ್ದೆ. ಜೊತೆಗೇ ಇವತ್ತು ನಮ್ಮ ನಾಯಕರುಗಳನ್ನು ಭೇಟಿಯಾಗೋದು ಸಾಧ್ಯ ಆದರೆ ಭೇಟಿ ಆಗಬೇಕು ಅಂತ ಇದ್ದೇನೆ. ಮಾನ್ಯ ಖರ್ಗೆ ಸಾಹೇಬರು ಬೆಂಗಳೂರಿಗೆ ನಿನ್ನೆನೇ ಹೋಗಿದ್ದಾರಂತೆ. ಹಾಗಾಗಿ ಅವರ ಭೇಟಿ ಸಾಧ್ಯ ಆಗ್ತಾಯಿಲ್ಲ. ನಾನು ಇತರ ಕೆಲವು ನಾಯಕರುಗಳ ಸಮಯ ಕೇಳಿದ್ದೇನೆ. ಸಮಯ ಕೊಟ್ಟರೆ ಇವತ್ತು ಸಾಯಂಕಾಲ ಭೇಟಿ ಆಗ್ತೀನಿ. ಮತ್ತು ನಾಳೆ ಮುಂಜಾನೆ ವಾಪಸ್ ಬೆಂಗಳೂರಿಗೆ ಹೋಗಲಿದ್ದೇನೆ. ಸರ್, ಈಗ ನೋಡಿ, ನಾಯಕತ್ವ ಅಥವಾ ಮುಖ್ಯಮಂತ್ರಿ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗೊಂದಲಗಳು ಇನ್ನೂ ಮುಂದುವರೆದಿದ್ದಾವೆ. ಒಂದು ಕಡೆಗೆ ಸಿದ್ದರಾಮಯ್ಯ ಅವರು ಪಟ್ಟು ಸಲ್ಲಿಸ್ತಾ ಇಲ್ಲ, ಮತ್ತೊಂದು ಕಡೆಗೆ ಡಿ ಕೆ ಶಿವಕುಮಾರ್ ಅವರು ಈಗ ಶಾಸಕರ ವಿಶ್ವಾಸ ಗಳಿಸಲಿಕ್ಕೆ ಮಾರ್ಚ್ 10ನೇ ತಾರೀಕು ಔತಣಕೂಟ ಕರೆದಿದ್ದಾರೆ. ಹೈಕಮಾಂಡನ್ನ ನೀವು ಕೂಡ ಭೇಟಿ ಆಗ್ತಿದ್ರಿ. ಈ ಸಮಯದಲ್ಲಿ ಗೊಂದಲ ಇತ್ಯರ್ಥಪಡಿಸಿ ಅಂತ ಏನಾದ್ರು ಮನವಿ ಮಾಡ್ತೀರಾ? ಏನು ಹೈಕಮಾಂಡ್ ಯಾಕೆ ತೀರ್ಮಾನ ತೆಗೆದುಕೊಳ್ತಿಲ್ಲ ಅಂತ? ಹೈಕಮಾಂಡ್ನವ್ರನ್ನ ಭೇಟಿಯಾದಾಗ, ನಮ್ಮ ನಾಯಕರುಗಳನ್ನು ಭೇಟಿಯಾದಾಗ ನಮ್ಮ ಕರ್ನಾಟಕದ ಏನು ರಾಜಕೀಯ ವಿದ್ಯಮಾನಗಳಿದಾವೆ ಅವುಗಳ ಬಗ್ಗೆ ಮಾತನಾಡ್ತೀನಿ. ಆಮೇಲೆ ತಾವು ಅಂದ್ಕೊಂಡಾಗೆ ಈ ಗೊಂದಲಗಳೇನೂ ಇಲ್ಲ. ಆದರೆ ಕೆಲವೊಂದು ಅಂಶಗಳು ಪತ್ರಿಕೆ ಮೂಲಕ ಭಾಳ ದೊಡ್ಡದಾಗಿ ಬರ್ತಾ ಇವೆ. ಅವುಗಳಿಗೆ ನಮ್ಮ ಹೈಕಮಾಂಡ್ನವರು ಬೇಗ ಸಮಾಧಾನ ಮಾಡ್ತಾರೆ ಅನ್ನುವಂಥ ವಿಶ್ವಾಸ ನನಗಿದೆ. ಸರ್, ತಾವು ಕೂಡ ಪಕ್ಷದಲ್ಲಿ ಹಿರಿಯರು, ಹಲವು ಬಾರಿ ಸಚಿವರಾಗಿದ್ದೀರಿ. ಯಾಕೆ ಇಂಥ ಒಂದು ಗೊಂದಲದಲ್ಲಿ ಹೈಕಮಾಂಡ್ ಸೈಲೆಂಟ್ ಆಗಿದೆ? ರಾಜ್ಯದಲ್ಲಿ ಆಗ್ತಿರೋಂಥ ವಿದ್ಯಮಾನಗಳ ಬಗ್ಗೆ ತಮಗೇನು ಅನ್ಸುತ್ತೆ ಸರ್? ಹೈಕಮಾಂಡ್ನವರು ಸುಮ್ಮನಿದ್ದಾರೆ ಅಥವಾ ಅವರೇನು ತಮ್ಮ ಪ್ರಯತ್ನಗಳನ್ನು ಮಾಡ್ತಾಯಿಲ್ಲ ಅಂತ ಏನು ಊಹಿಸ್ಕೊಳ್ಳೋದಕ್ಕೆ ಆಗೋದಿಲ್ಲ. ಅವರು ಪ್ರಯತ್ನಗಳನ್ನು ಮಾಡ್ತಾ ಇರ್ಬೋದು. ಆದರೆ ಇಷ್ಟ ಹೇಳ್ತೀನಿ, ಭಾಳ ಬೇಗ ಈ ಒಂದು ಗೊಂದಲ ಏನು ಇವತ್ತು ಸ್ವಲ್ಪ ಇದ್ದದ್ದು ಪತ್ರಿಕೆಯ ಕಾರಣ, ಮಾಧ್ಯಮದ ಕಾರಣ ದೊಡ್ಡದಾಗಿ ಬಿತ್ತರಿಸ್ತಾ ಇದ್ದಾರೆ. ಅದು ತೀವ್ರ ಸಮಾಧಾನ ಆಗ್ತದೆ, ಅದು ಪರಿಹಾರ ಆಗ್ತದೆ ಅನ್ನುವಂಥ ವಿಶ್ವಾಸ.